ಐ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಗುರು ಪೌರ್ಣಮಿ ದಿನ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಸಾಯಿಬಾಬಾ ದೇವಸ್ಥಾನಕ್ಕೆ. ಅದಕ್ಕೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ವರ್ಷ ಗುರು ಪೌರ್ಣಮಿ ದಿನ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಿಡ್ತೀವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಗುರು ಪೌರ್ಣಮಿ ಅಂದರೆ ಸಾಯಿಬಾಬಾ ಅವ್ರು ನೆನಪಾಗ್ತಾರಲ್ವ, ಅದಕ್ಕೆ ಅಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ. ತುಂಬ ಅಂದರೆ ತುಂಬ ಜನ ಇರ್ತಾಯಿದ್ರು. ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿಸಿ ಹೋಮ ಹವನ ಎಲ್ಲ ಮಾಡಿಸ್ತಾಯಿದ್ರು. ಈ ವರ್ಷ ಹೋಮ ಎಲ್ಲ ಏನೂ ಮಾಡಿಸಿಲ್ಲ, ಸುಮ್ಮನೆ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ವರ್ಷವೂ ಜನ ಇದ್ದರು. ನಾವು ಆಗಲೇ 2 ಗಂಟೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗಿದ್ದರು. ಹಾಗೆ ಅಲ್ಲಿ ಪ್ರಸಾದಕ್ಕೆ ಮೊಸರನ್ನ, ಪಲಾವು ಏನೇನೋ ಮಾಡಿಸಿದ್ರು. ನಾವು ಮೊಸರನ್ನ ಸ್ವಲ್ಪ ಇಸ್ಕೊಂಡು ತಿಂದ್ಬಿಟ್ಟು ಅಲ್ಲಿಂದ ಮಧುರೆ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅಲ್ಲಿಂದ ಗಾಡಿ ತೊಗೊಂಡು ಮಧುರೆ ದೇವಸ್ಥಾನಕ್ಕೆ ಬಂದು, ಮಧುರೆ ದೇವಸ್ಥಾನದಲ್ಲಿ ಸ್ವಲ್ಪ ಒಡವೆ ಅಂಗಡಿಲಿ ಕೆಲಸ ಇತ್ತು. ಅಲ್ಲಿ ಏನೇನು ತೊಗೋಬೇಕಾಗಿತ್ತು ತೊಗೊಂಡು ಎಲ್ಲ ಅಲ್ಲಿ ಕೆಲಸ ಮುಗಿಸ್ಕೊಂಡು ಶನಿಮಹಾತ್ಮನ ದೇವಸ್ಥಾನ ಇಲ್ಲೇ ಅಲ್ವಾ, ಮಧುರೆ ಶನಿಮಹಾತ್ಮನ ದೇವಸ್ಥಾನ ಅಂದರೆ ಫುಲ್ ಫೇಮಸ್ ಅಲ್ವ. ಯಾವಾಗ ಬಂದರೂ ನಮ್ಮೂರ ಹತ್ರನೇ ಅಲ್ವ, ಹೋಗಿ ಎಳ್ಬತ್ತಿ ಹಾಕೋದು, ಕೈ ಮುಕ್ಕೊಂಡು ಹೋಗೋದು ನಮಗೆ ಅಭ್ಯಾಸ. ಅದಕ್ಕೆ ಎಳ್ಬತ್ತಿ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಹೋಗೋಣ ಅಂತಂದರೆ ಮಧುರೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಮಧುರೆ ಶನಿಮಹಾತ್ಮನ ದೇವಸ್ಥಾನದಲ್ಲಿ ಶ್ರಾವಣದಲ್ಲಂತೂ ಕಾಲು ಇಡೋಕ್ಕೆ ಆಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಹಾಗೆ ಅಲ್ಲಿ ಚೌಟ್ರಿ ಒಳಗಡೆ ಪ್ರಸಾದ ಕೊಡ್ತಾರೆ ಶನಿಮಹಾತ್ಮನ ದೇವಸ್ಥಾನದಲ್ಲಿ. ಪ್ರತಿದಿನವೂ ಸಹ ಇಲ್ಲಿ ಪ್ರಸಾದ ಕೊಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೊಡ್ತಾರೆ. ಅಲ್ಲಿ ಹೋಗಿ ನಾವು ಪ್ರಸಾದ ಕೂಡ ತಿಂದು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಹೊರಟು. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಶನಿಮಹಾತ್ಮನ ದೇವಸ್ಥಾನಕ್ಕೆ ಒಂದು ಸತಿ ಹೋಗಿ ವಿಸಿಟ್ ಕೂಡ ಮಾಡಿ.